ನಮಸ್ಕಾರ ಗೆಳೆಯರೆ. ಈ ಟರ್ಕಿ ನ್ಯಾಟೋ ಸಂಘಟನೆಯಲ್ಲಿ ಅಮೆರಿಕದ ನಂತರ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶವಾಗಿದೆ. ಆದರೆ ಇದೇ ದೊಡ್ಡ ಸೇನೆಯು ಒಂದು ದೊಡ್ಡ ದೌರ್ಬಲ್ಯವನ್ನ ಹೊಂದಿದೆ ಅನ್ನೋ ಬಹಿರಂಗಗೊಂಡಿದೆ. ಸೊ ಗೆಳೆಯರೆ, ಈ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮೊದಲು ನಾವು ನಿಮಗೆ ಹೇಳೋದೇನೆಂದರೆ, ನಾವು ಈ ಚಾನೆಲಲ್ಲಿ ಡಿಫೆನ್ಸ್ಗೆ ಮತ್ತು ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಿತ ಸುದ್ದಿಗಳನ್ನು ಪ್ರಸಾರ ಮಾಡುತ್ತೇವೆ. ಹಾಗೂ ಸಾಮಾನ್ಯವಾಗಿ ಕೆಲವು ಬಾರಿ ಅದು ನ್ಯೂಸ್ ಚಾನೆಲ್ಗಳಲ್ಲಿ ಲಭ್ಯವಿರುವುದಿಲ್ಲ. ಯಾಕಂದರೆ ನಮ್ಮ ಡಿಫೆನ್ಸ್ ಮಾಹಿತಿ ಪ್ರಪಂಚದ ಕೆಲವು ಥಿಂಕ್ ಟ್ಯಾಂಕುಗಳ ರಿಪೋರ್ಟ್ಗಳನ್ನು ಆಧರಿಸಿದೆ. ಇದರ ಜೊತೆಗೆ ವಿಶ್ವದ ಆಯ್ದ ಡಿಫೆನ್ಸ್ ಮ್ಯಾಗಝಿನ್ಗಳನ್ನು ಆಧರಿಸಿದೆ. ಸೊ ಅಂತ ರಿಪೋರ್ಟ್ಗಳು ಕೇವಲ PDF ಫೈಲ್ಗಳಲ್ಲಿ ಲಭ್ಯವಿರ್ತವೆ. ಹಾಗೂ PDF ಫೈಲ್ಗಳನ್ನು ಯಾರು ಓದುವುದಕ್ಕೂ ಬಯಸೋದಿಲ್ಲ. ಸೊ ಈಗ ಈ ಟರ್ಕಿಯ ರಹಸ್ಯಗಳನ್ನು ಬಿಚ್ಚಿಡುವ ಮತ್ತೊಂದು ಹೊಸ ಸುದ್ದಿಯ ಬಗ್ಗೆ ಮಾತಾಡೋಣ. ಟರ್ಕಿಯ ಕೆಲವು ಹಿರಿಯ ರಕ್ಷಣಾ ಅಧಿಕಾರಿಗಳು ಮತ್ತು ಕೆಲವು ಪ್ರಮುಖ ರಕ್ಷಣಾ ತಜ್ಞರು ತಮ್ಮ ದೇಶ ಅಂದರೆ ಟರ್ಕಿ ಭಾರತದ ಸ್ಟ್ಯಾಂಡ್ ಆಫ್ ವೆಪನ್ಗಳಿಗೆ ನೇರವಾಗಿ ಪರ್ಯಾಯವನ್ನು ಒದಗಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ಈ ಟರ್ಕಿಯ ಬಳಿ ಭಾರತದ ಸ್ಟ್ಯಾಂಡ್ ಆಫ್ ವೆಪನ್ಗಳಿಗೆ ಸ್ಪರ್ಧೆ ನೀಡುವಂತಹ ಸ್ಟ್ಯಾಂಡ್ ಆಫ್ ವೆಪನ್ಗಳು ಲಭ್ಯವಿಲ್ಲ. ಈ ಟರ್ಕಿಯ ಬಳಿ ಸ್ಟ್ಯಾಂಡ್ ಆಫ್ ವೆಪನ್ಗಳು ಅಥವಾ ಸ್ಟ್ಯಾಂಡ್ ಆಫ್ ಮಿಸೈಲ್ಗಳಿದ್ರೂ ಅವು ಭಾರತದ ಶಸ್ತ್ರಾಸ್ತ್ರಗಳಿಗೆ ಸರಿಸಾಟಿಯಲ್ಲ. ಉದಾಹರಣೆಗೆ ಟರ್ಕಿಯ ಬಳಿ ಅಟ್ಮಾಕಾ ಮಿಸೈಲ್ ಮತ್ತು SOM ಮಿಸೈಲ್ಗಳು ಲಭ್ಯವಿದೆ. ಆದರೆ ಟರ್ಕಿಯ ಈ ಎಲ್ಲಾ ಮಿಸೈಲ್ಗಳ ವೇಗವು ಧ್ವನಿಗಿಂತ ಕಡಿಮೆ ಇದೆ, ಅಂದ್ರೆ 1 ಮ್ಯಾಕ್ಗಿಂತಲೂ ಕಡಿಮೆ. ಆದರೆ ಭಾರತದ ಬಳಿ ಅತಿ ದೊಡ್ಡ ಸ್ಟ್ಯಾಂಡ್ ಆಫ್ ಮಿಸೈಲ್ ಅಂದ್ರೆ ಬ್ರಹ್ಮೋಸ್ ಮಿಸೈಲ್ ಇದೆ. ಹಾಗೂ ಇದು ಭಾರತದ 3 ಸೇನೆಗಳ ಬಳಿಯೂ ಕೂಡ ಇದೆ. ಇದರ ಜೊತೆಗೆ ಭಾರತದ ರುದ್ರಂ ಮಿಸೈಲ್ ಇದು ಸ್ಟ್ಯಾಂಡ್ ಆಫ್ ಮಿಸೈಲ್ಗಳ ಜಗತ್ತಿನಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿದೆ. ಯಾಕಂದ್ರೆ ರುದ್ರಂ 3 ಮಿಸೈಲ್ನ ವೇಗ ನೇರವಾಗಿ ಹೈಪರ್ಸೋನಿಕ್ ಆಗಿರ್ತದೆ. ಹಾಗೇನೆ ಗೆಳೆಯರೆ, ನೀವು ಇದನ್ನ ತಿಳ್ಕೊಂಡು ಆಶ್ಚರ್ಯ ಪಡಬಹುದು. ಭಾರತ ತನ್ನ ಅಗ್ನಿ ಪ್ರೈಮ್ ಮಿಸೈಲ್ ಅನ್ನ ಪ್ರಸ್ತುತ ಸ್ಟ್ಯಾಂಡ್ ಆಫ್ ಮಿಸೈಲ್ ವರ್ಗದಲ್ಲಿ ಇರಿಸಿದೆ. ಒಂದು ವೇಳೆ ಚೀನಾ ಅಥವಾ ಈ ಪಾಕಿಸ್ತಾನದಿಂದ ಹೆಚ್ಚಿನ ಬೆದರಿಕೆ ಕಂಡು ಬಂದ್ರೆ ಭಾರತ ತನ್ನ ಸಂಪೂರ್ಣ ಅಗ್ನಿ ಪ್ರೈಮ್ ಮಿಸೈಲ್ ಅನ್ನ ಸ್ಟ್ಯಾಂಡ್ ಆಫ್ ಮಿಸೈಲ್ ಆಗಿ ನಿಯೋಜಿಸಬಹುದು. ಅಂದ್ರೆ ಅಗ್ನಿ ಪ್ರೈಮ್ ನ ನಿಯೋಜನೆ ಮತ್ತು ದಾಳಿಯ ದೀರ್ಘ ಪ್ರಕ್ರಿಯೆಯನ್ನು ಕೊನೆಗೊಳಿಸಿ ಅದನ್ನ ತ್ವರಿತ ಕಾರ್ಯವಿಧಾನದಲ್ಲಿ ನಿಯೋಜಿಸಬಹುದು. ಆದ್ರೆ ಈಗ ಪ್ರಶ್ನೆ ಅಂದ್ರೆ, ಟರ್ಕಿಯ ಸ್ಟ್ಯಾಂಡ್ ಆಫ್ ಶಸ್ತ್ರಾಸ್ತ್ರಗಳ ದೌರ್ಬಲ್ಯ ಹೇಗೆ ಬಹಿರಂಗವಾಯಿತು ಅನ್ನೋದು. ಸೊ ಇದಕ್ಕೆ ಬಹಳ ಸರಳವಾದ ಉತ್ತರವಿದೆ. ಪಾಕಿಸ್ತಾನವು ಪ್ರಸ್ತುತ ಟರ್ಕಿಯ ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ತನಗಾಗಿ ಉತ್ತಮ ಶಸ್ತ್ರಾಸ್ತ್ರಗಳನ್ನ ಹುಡುಕ್ತಾ ಇದೆ. ಆದರೆ ಭಾರತಕ್ಕೆ ಪೈಪೋಟಿ ನೀಡುವಂತ ಯಾವುದೇ ಸ್ಟ್ಯಾಂಡ್ ಆಫ್ ಶಸ್ತ್ರಾಸ್ತ್ರಗಳನ್ನ ಟರ್ಕಿ ಈ ಪಾಕಿಸ್ತಾನದಕ್ಕೆ ಕೊಡೋದಕ್ಕೆ ಹೊಂದಿಲ್ಲ. ಟರ್ಕಿಯ ಬಳಿ ಇರುವ ಎಲ್ಲಾ ಮಿಸೈಲ್ಗಳ ವೇಗವು ಧ್ವನಿಗಿಂತ ಕಡಿಮೆ ಇದೆ. ಇದನ್ನ ಭಾರತದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೂ ಹೊಡೆದುಳಿಸುವುದು ಬಹಳ ಸುಲಭ. ಒಟ್ಟಾರೆಯಾಗಿ ಟರ್ಕಿಯ ಅತಿ ದೊಡ್ಡ ಶಕ್ತಿ ಅದರ ಡ್ರೋನ್ ಶಸ್ತ್ರಾಸ್ತ್ರಗಳಾಗಿವೆ. ಆದರೆ ಭಾರತವು ಟರ್ಕಿ ಆ ಡ್ರೋನ್ ಶಸ್ತ್ರಾಸ್ತ್ರಗಳನ್ನು ಕೂಡ ಬಹಳ ಕೆಟ್ಟದಾಗಿ ಹೊಡೆದುರುಳಿಸಿದೆ. ಆಗ ನೋಡಿದ್ರೆ ಡ್ರೋನ್ ಶಸ್ತ್ರಾಸ್ತ್ರಗಳ ಮುಂಚೂಣಿಯಲ್ಲಿದ್ದ ಈ ಟರ್ಕಿ ಈಗ ಸ್ಟ್ಯಾಂಡ್ ಆಫ್ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಬಹಳ ಹಿಂದಕ್ಕೆ ಬಿದ್ದಿದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡೋದ, ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.